ಹಲೋ ಹಾಯ್ ಸ್ನೇಹಿತರೆ ಹಾಗೂ 6ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಸಿಂಪತ್ತಿ ಘಟಕದ ಎಕ್ಸೈಸ್ ಕ್ವೆಶ್ಚನ್ ಆನ್ಸರನ್ನು ವಿಕ್ಯಾಬ್ಯುಲರಿ ಆ್ಯಂಡ್ ಗ್ರಾಮರ್ ಪಾಯಿಂಟನ್ನು ಇವತ್ತು ಅಧ್ಯಯನ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಈ ಸಿಂಪತ್ತಿ ಘಟಕದ ಎಕ್ಸೈಸ್ ಕ್ವೆಶ್ಚನ್ ಆನ್ಸರ್ಗೆ ಸಾಗೋಣ. First question, C1 type question. Discuss the following questions in small groups and present your answers to the class. ಅಂದರೆ ನೀವು ಚಿಕ್ಕ ಚಿಕ್ಕ ಶಾಲೆಗಳಲ್ಲಿ ಚಿಕ್ಕ ಚಿಕ್ಕ ಗುಂಪುಗಳಲ್ಲಿ ಅವುಗಳನ್ನು ಚರ್ಚಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿ ಅಂತ ಹೇಳಿದರು. ಫಸ್ಟ್ ಕ್ವಶನ್, ಹೌ ಡಿಡ್ ದಿ ಪ್ರೌಡ್ ಮ್ಯಾನ್ ರಿಯಾಕ್ಟ್ ಟು ದಿ ಪೊಯೆಟ್ಸ್ ಸಾರೋಸ್? ಪೊಯೆಟ್ರವರು ಭಾಳಷ್ಟು ದುಃಖದಿಂದ ಇದ್ದಾಗ ಪ್ರೌಡ್ ಮ್ಯಾನ್ ಹೇಗೆ ರಿಯಾಕ್ಟನ್ನು ಮಾಡ್ತಾ? ದ ಪ್ರೌಡ್ ಮ್ಯಾನ್ ಲುಕ್ಡ್ ಆಟ್ ದಿ ಪೊಯೆಟ್ ಕ್ಲೌಡ್ಲಿ. ಪ್ರೌಡ್ ಮನುಷ್ಯ, ಒಬ್ಬ ಹೆಮ್ಮೆಯ ಒಬ್ಬ ವ್ಯಕ್ತಿ ಇದ್ದವ ಪೊಯೆಟ್ರವನ್ನು ವೀಕ್ಷಣೆ ಮಾಡ್ತಕ್ಕಂಥ, ದುಃಖದಿಂದ ಇರ್ತಕ್ಕಂಥ ಪೊಯೆಟ್ರವನ್ನು ವೀಕ್ಷಣೆ ಮಾಡ್ತಾರೋ. ದಟ್ ಈಸ್ ವಿತೌಟ್ ಎನಿ ಎಮೋಷನ್ಸ್, ಯಾವುದೇ ರೀತಿಯ ಭಾವನಾತ್ಮಕವಾಗಿ ಕವಿಗಳನ್ನು ನೋಡದೆ ಆ ವ್ಯಕ್ತಿ ಏನು ಮಾಡ್ತಂದ್ರೆ ವೀಕ್ಷಣೆ ಮಾಡ್ತಾರೆ. ವೀಕ್ಷಣೆ ಮಾಡಿದ ನಂತರ ಹಿ ಡಿಡ್ ನಾಟ್ ಇವನ್ ಆಫರ್ ವರ್ಡ್ ಆಫ್ ಸಿಂಪತಿ ಬಟ್ ಹಿ ಗೇವ್ ದಿ ಪೊಯೆಟ್ ಗೋಲ್ಡ್. ಅಂದ್ರೆ ಹಿ ಡಿಡ್ ನಾಟ್ ಇವನ್ ಆಫರ್ ವರ್ಡ್ ಸಿಂಪತಿಯನ್ನು, ಕರುಣೆಯನ್ನು ಆ ಕವಿಗಳ ಮೇಲೆ ಯಾವುದೇ ರೀತಿಯ ಕರುಣೆಯನ್ನು ಆ ವ್ಯಕ್ತಿ ತೋರಿಸುವುದಿಲ್ಲ. ಕೇವಲ ಅವರಿಗೆ ಏನು ಕೊಡ್ತಂದ್ರೆ ಹಣದಿಂದ ಅಳಿತ ಟು ಗೇವ್ ದಿ ಪೊಯೆಟ್, ಅವರಿಗೆ ಹಣವನ್ನು ಕೊಟ್ಟು ಸಂತೋಷ ಮಾಡ್ತಂದ್ರೆ. ಸಾಕಷ್ಟು ಕವಿಗಳು ದುಃಖದಿಂದ ಇದ್ದಾಗ ಅವಾಗ ಏನು ಮಾಡ್ತಾರೆ, ಒಬ್ಬ ಪ್ರೌಢ ವ್ಯಕ್ತಿ, ಹೆಮ್ಮೆಯ ವ್ಯಕ್ತಿ ಇದ್ದವ ಆ ಪೊಯೆಟ್ರ ಹತ್ರ ಬಂದರು, ಹಣವನ್ನು ಕೊಟ್ಟು ಅವುಗಳನ್ನು ಸಂತೈಸ್ತಾ. ಆದರೆ ಇದು ಕವಿಗಳಿಗೆ ಇಷ್ಟ ಆಗೋದಿಲ್ಲ, ಇದು ಸಿಂಪತಿ ಅಲ್ಲ ಅಂತ ಹೇಳ್ತಾರೆ. ನಂತರ ಸೆಕೆಂಡ್ ಕ್ವಶನ್, ವಾಟ್ ಡು ಯು ಮೀನ್ ಬೈ ಹೀಸ್ ಲುಕ್ಸ್ ವೇರ್ ಗೋಲ್ಡ್? ವಾಟ್ ಯು ಮೀನ್ ಬೈ, ಇದರ ಅರ್ಥವೇನು? ಹಿ ಲುಕ್ಸ್ ವೇರ್ ಗೋಲ್ಡ್, ಅವ ಹೆಂಗೆ ಕಾಣಿಸತ್ತ ನನಗೆ? ಭಾಳಷ್ಟು ಕೋಲ್ಡ್ ತಂಪಾಗಿ ಕಾಣಿಸತ್ತ. ಇದರ ಅರ್ಥ ಏನು ಅಂತ ಕೇಳ್ತಾರೆ ಅವರು. ಹೀಸ್ looks were cold tell us that the proud man did not sympathize with the poet. ಅಂದ್ರೆ ಪದ್ಯದಲ್ಲಿ ಬರ್ತಕ್ಕಂಥ ಪದದ ಅರ್ಥ ಏನು? ಹಿ ಲುಕ್ಸ್ ವೇರ್ ಕೋಲ್ಡ್, ಭಾಳಷ್ಟು ತಂಪಾಗ್ಯದ, ಇದರ ಅರ್ಥ ತಂಪಾಗ್ಯದ ಅರ್ಥ ಕೊಡ್ತದೆ. ಆದರೆ ಇದರ ನಿಜವಾದ ಮೀನಿಂಗ್ ಬೇರೆ, ಇದು ನುಡಿಗಟ್ಟದ ಮೀನಿಂಗ್ ಆಗ್ತದೆ. ಇದರ ನಿಜವಾದ ಅರ್ಥ ಏನಂದ್ರೆ ಪ್ರೌಡ್ ಮ್ಯಾನ್ ಡಿಡ್ ನಾಟ್ ಸಿಂಪಥೈಸ್ ವಿತ್ ಪೊಯೆಟ್, ಒಬ್ಬ ಹೆಮ್ಮೆಯ ವ್ಯಕ್ತಿ ಕವಿಗಳ ಮೇಲೆ, ಪೊಯೆಟ್ರಿ ಮೇಲೆ ಯಾವುದೇ ರೀತಿಯ ಸಿಂಪತ್ತಿಯನ್ನು ತೋರಿಸುವುದಿಲ್ಲ. Third question, in spite of having gold, the poor man was not happy. Why? In spite of having gold, ಗೋಲ್ಡನ್ನು ಕೊಡೋದ್ರಿಂದ ಪೂವರ್ ಮ್ಯಾನ್ ವಾಸ್ ನಾಟ್ ಹ್ಯಾಪಿ ಆಗಲ್ಲ. ಯಾಕೆ ಅಂತ ಕೇಳ್ತಾರೆ. ಬಿಕಾಸ್ in spite of having gold, the poor man was not happy because nobody spoke to him with the kind of words. ಅಂದರೆ nobody spoke to him, ಯಾರೋ ಅವನ ಬಗ್ಗೆ ಹೇಳಲ್ಲ. with kinds of words ಬಗ್ಗೆ, ಅದು ಒಂದು ಒಳ್ಳೆಯ ಮಾತುಗಳನ್ನು ಹೇಳಲ್ಲ. ನೆಕ್ಸ್ಟ್ ಕ್ವಶನ್, ಫೋರ್ತ್ ಒನ್, ದ ಪೊಯೆಟ್ ಪೇಡ್ ಬ್ಯಾಕ್ ದಿ ಪ್ರೌಡ್ ಮ್ಯಾನ್. ವಾಟ್ ಡಸ್ ದಿಸ್ ಟೆಲ್ಸ್ ಯು ಅಬೌಟ್ ದಿ ಪೊಯೆಟ್ ಕ್ಯಾರೆಕ್ಟರ್ಸ್? ಇಲ್ಲಿ ಪೊಯೆಟ್ರವರ ಕ್ಯಾರೆಕ್ಟರ್ ಏನು? ಒಬ್ಬ ಪೊಯೆಟ್ ಪೇಡ್ಸ್ ಬ್ಯಾಕ್ ಪ್ರೌಡ್ ಮ್ಯಾನು ಪೊಯೆಟ್ ಅವರ ದುಃಖದಲ್ಲಿದ್ದಾಗ ಸಹಾಯ ಮಾಡಿರ್ತಾರೋ, ಗೋಲ್ಡನ್ನು ಕೊಟ್ಟು, ಹಣವನ್ನು ಕೊಟ್ಟು. ಅದರ ಪೊಯೆಟ್ರವರು ಕ್ಯಾರೆಕ್ಟರ್ ಇಲ್ಲಿ ಹೆಂಗೆ ವ್ಯಕ್ತ ಆಗ್ತದೆ, ಏನು ವ್ಯಕ್ತ ಆಗ್ತದೆ? ರೈಟ್ ಆನ್ಸರ್ ಈಸ್ ದ ಪೊಯೆಟ್ ವಾಸ್ ಗ್ರೇಟ್ಫುಲ್ ಫಾರ್ ದಿ ಪ್ರೌಡ್ ಮ್ಯಾನ್ಸ್ ಹೆಲ್ಪ್ಸ್. ಹಿ ವಾಸ್ ವೆರಿ ಸಿನ್ಸಿಯರ್ ಇನ್ ಪೇಯಿಂಗ್ ಬ್ಯಾಕ್ ಹಿಸ್ ಮನಿ. ದ ಪೊಯೆಟ್ ವಾಸ್ ಗ್ರೇಟ್ಫುಲ್ ಫಾರ್ ಪ್ರೌಡ್ ಮ್ಯಾನ್ಸ್ ಹೆಲ್ಪ್ಸ್. ಪೊಯೆಟ್ ಅವರು ಭಾಳಷ್ಟು ಗ್ರೇಟ್ಫುಲ್ ಅದಾರು. ಎತ್ತರದ ಪ್ರೌಡ್ ಮ್ಯಾನ್ ಹೆಲ್ಪ್, ಒಬ್ಬ ಹೆಮ್ಮೆಯ ವ್ಯಕ್ತಿ ಅವರಿಗೆ ಸಹಾಯ ಮಾಡಿದ್ದು ಭಾಳಷ್ಟು ಪ್ರೌಢ ವ್ಯಕ್ತಿ ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾರೆ. ಆದರೆ ಹಿ ವಾಸ್ ವೆರಿ ಸಿನ್ಸಿಯರ್ ಟು ಇನ್ ಬ್ಯಾಕ್ ಟು ಹಿಸ್ ಓನ್. ಕವಿಗಳು ಆ ಕೊಟ್ಟಂಥ ಹಣವನ್ನು ಸ್ವೀಕರಣೆ ಮಾಡದೆ ಹಿಂದಿರುಗಿಸ್ತಾರೆ. ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ ಟು ವೇಸ್ ಬೈ ವಿಚ್ ದಿ ಪುವರ್ ಮ್ಯಾನ್ ಎಕ್ಸ್ಪ್ರೆಸ್ ಹಿಸ್ ಸಿಂಪತಿ. ಅಂದ್ರೆ ಪುವರ್ ಮ್ಯಾನ್ ಸಿಂಪತ್ತಿಯನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಎರಡು ವಿಧಾನಗಳನ್ನು ಹೆಸರಿಸಿ ಅಂತಾರೆ ಅವರು. ದಿ ಪುವರ್ ಮ್ಯಾನ್ ಬೌಂಡ್ ದಿ ಪೊಯೆಟ್ಸ್ ಹೆಡ್
ಹಿ ಗೇವ್ ಹಿಮ್ ಬ್ರೆಡ್. ಪುವರ್ ಮ್ಯಾನ್ ಏನು ಮಾಡ್ತಂದ್ರೆ ಆ ಕವಿಗಳಿಗೆ ಏನು ಮಾಡ್ತಾ ಬ್ರೆಡ್ಡನ್ನು ಕೊಟ್ಟು ಉಪಚಾರ ಮಾಡ್ತಾ. ಆಮೇಲೆ ದಿ ಪುವರ್ ಮ್ಯಾನ್ ಕೇರ್ಡ್ ಫಾರ್ ಪೊಯೆಟ್ ಡೇ ಆ್ಯಂಡ್ ನೈಟ್. ಹಗಲು ರಾತ್ರಿ ವೇಳೆಯಲ್ಲಿ ಆ ಪುವರ್ ಮ್ಯಾನು ಆ ಪೊಯೆಟ್ರು ಅಜಾರಿ ಬಂದಾಗ ಅವರನ್ನು ಏನು ಸಂತೈಸ್ತಾ ಬ್ರೆಡ್ಡನ್ನು ಕೊಟ್ಟು ಡೇ ನೈಟ್ ಸಂತೈಸ್ತಾ. ಆ್ಯಂಡ್ ನರ್ಸ್ಡ್ ಹಿಮ್ ಬ್ಯಾಕ್ ಹೆಲ್ತ್. ನರ್ಸ್ ರೀತಿ ಟ್ರೀಟನ್ನು ಮಾಡ್ತಾವೆ. ಆರೋಗ್ಯದ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ವಹಿಸುತ್ತಾನೆ. ವಾಟ್ ಅಕಾರ್ಡಿಂಗ್ ಟು ದಿ ಪೊಯೆಟ್ ಈಸ್ ಗ್ರೇಟರ್ ದ್ಯಾನ್ ಗೋಲ್ಡ್. ವಾಟ್ ಏನು ಅಕಾರ್ಡಿಂಗ್ ಟು ದಿ ಪೊಯೆಟ್ರ ಪ್ರಕಾರ ಏನು ಈಸ್ ಗ್ರೇಟರ್ ದ್ಯಾನ್ ಗೋಲ್ಡ್. ಗೋಲ್ಡ್ಗಿಂತ ಏನು ಗ್ರೇಟ್ ಆಗಿತ್ತು? ರೈಟ್ ಆನ್ಸರ್ ಈಸ್ ಹ್ಯಾವನ್ಲಿ ಸಿಂಪತಿ ಈಸ್ ಗ್ರೇಟರ್ ದ್ಯಾನ್ ಗೋಲ್ಡ್. ಬಂಗಾರಕ್ಕಿಂತ ಸಿಂಪತಿ ಅನ್ನೋದು ಸಾಕಷ್ಟು ಹೆಚ್ಚಾಗಿರ್ತಕ್ಕಂಥ ಗ್ರೇಟ್ ಅಂಶ, ಒಳ್ಳೆಯ ಅಂಶ, ಅತ್ಯುತ್ತಮ ಅಂಶ. ಆಯಿತಾ, ನಾವು ಕೊಡ್ತಕ್ಕಂಥ ದುಡ್ಡು ಹಣ ಎಲ್ಲ ಭಾಳಷ್ಟು ಕೊಡ್ಬೋದು, ಆದರೆ ದುಡ್ಡಕ್ಕಿಂತ ಏನು ಇಂಪಾರ್ಟೆಂಟ್? ಸಿಂಪತಿ ಭಾಳಷ್ಟು ಇಂಪಾರ್ಟೆಂಟ್. ಕರುಣೆ, ನಮ್ಮ ಮೇಲೆ ದಯೆ, ಕರುಣೆ ಅನ್ನೋದು ಸಾಕಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟು 7th ಒನ್, ಎಕ್ಸ್ಪ್ಲೇನ್ ದಿ ಲಾಸ್ಟ್ 2 ಲೈನ್ಸ್ ಆಫ್ ದಿ ಪೊಯಮ್. ಲಾಸ್ಟ್ 2 ಲೈನ್ಸ್ ಆಫ್ ದಿ ಪೊಯಮ್ ಏನು ಹೇಳ್ತದ? ಫಾರ್ ಎನಿ ಮ್ಯಾನ್ gold is very precious and greater than gold because that quality cannot be acquired. This was an inborn quality in the poet, so it is called heavenly sympathy. ಅಂದ್ರೆ ಫಾರ್ ಎನಿ ಮ್ಯಾನ್ ಗೋಲ್ಡ್ ವೆರಿ ಪ್ರಿಸಿಯಸ್ ಆ್ಯಂಡ್ ಗ್ರೇಟರ್ ದ್ಯಾನ್ ಗೋಲ್ಡ್. ಗೋಲ್ಡ್ಗಿಂತ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು? ಬಿಕಾಸ್ ಕ್ವಾಲಿಟಿ ಕ್ಯಾನ್ ನಾಟ್ ಬಿ ಅಕ್ವೈರ್ಡ್. ಇಲ್ಲಿ ಒಳ್ಳೆಯ ಗುಣ ವ್ಯಕ್ತ ಆಗಲ್ಲ. ದುಡ್ಡಿನಿಂದ ಎಲ್ಲವನ್ನು ಅಳ್ಯಾಕ ದುಡ್ಡಿನಿಂದ ಎಲ್ಲ ದುಃಖವನ್ನು ನಾವು ಮರ್ಸೋಕ್ಕೆ ಸಾಧ್ಯ ಆಗಲ್ಲ. ದಿಸ್ ವಾಸ್ ಆ್ಯನ್ ಇನ್ಬಾರ್ನ್ ಕ್ವಾಲಿಟಿ. ಇದು ಇನ್ಬಾರ್ನ್ ಕ್ವಾಲಿಟಿ ಆಫ್ ದಿ ಪೊಯೆಟ್. ಇಟ್ ಈಸ್ ಕಾಲ್ಡ್ ಆ್ಯಸ್ ಹೆವನ್ಲಿ ಸಿಂಪತಿ. ಸಿಂಪತಿ ಬೇಕು, ಒಳ್ಳೆಯ ಕರುಣೆ ಅನುಕಂಪ ಬೇಕಾಗ್ತದೆ. ದುಡ್ಡಿನಿಂದ ಎಲ್ಲವನ್ನು ನಾವು ಅಳ್ಯಾಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಪೊಯೆಟ್ ಅವರು ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಇನ್ ನಾಟ್ ಮೋರ್ ದ್ಯಾನ್ 50 words ಡಿಸ್ಕ್ರೈಬ್ ದಿ ಸಿಚುವೇಶನ್ ವೆನ್ someone was kind to you. Is right answer is it was rainy day due to the clumsy weather. The school was left off. ಅಂದ್ರೆ ಮಳೆಗಾಲದ ದಿನ ಇರ್ತದೆ, ಆಮೇಲೆ ವೆದರ್ ದಿನ ಇರ್ತದೆ. ಸ್ಕೂಲ್ ವಾಸ್ ಲೆಫ್ಟ್ ಆಫ್, ಸ್ಕೂಲ್ ಆಫ್ ಇರ್ತದೆ. ಇಟ್ ವಾಸ್ ಐ ಸ್ಟಾರ್ಟೆಡ್ ಹೋಮ್ವರ್ಕ್. ನಾ ಹೋಮ್ವರ್ಕನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಕೇಮ್ ಟು ದಿ ಬಸ್ ಸ್ಟ್ಯಾಂಡ್. ಬಸ್ ಸ್ಟ್ಯಾಂಡಲ್ಲಿ ಬಂದು ಇನ್ ಆ್ಯನ್ ಅಟೋರಿಸ್ಟಿಕ್ ಸ್ವಾ ಆ್ಯಂಡ್ ಹೆಲ್ಡ್ ಟು ವಾಕ್ ಹೋಮ್. ಆಟೋ ರಿಕ್ಷಾನ ಹಿಡ್ಕೊಂಡು ಮನೆಗೆ ಹೋಗ್ತೀನಿ. ದ ರೋಡ್ ದ್ಯಾಟ್ ಲೀಡ್ ಮೀ ಹೋಮ್ ವಾಸ್ ಎ ಮಿಡ್ಡಿ ರೋಡ್ಸ್. ಹೆಂಗೈತಂದ್ರೆ ರೋಡೆಲ್ಲ ಹೆಂಗದಂದ್ರೆ ಸಾಕಷ್ಟು ಹಾಳಾಗಿರ್ತಕ್ಕಂಥ ಒಂದು ರೋಡ್ ಅದ, ಅತ್ಯಂತ ಹಾಳಾಗಿರ್ತಕ್ಕಂಥ ಒಂದು ರೋಡು ಅದ. ದೇ ಕ್ಲೇ ಆನ್ ದಿ ರೋಡ್ ವಾಸ್ ವೆರಿ ಸ್ಲಿಪ್ಪರಿ ಬಿಕಾಸ್ ದಿ ರೇನ್. ಅಂದ್ರೆ ರೋಡೆಲ್ಲ ಸಾಕಷ್ಟು ಕೊಳಚೆ ಆಗ್ಯದ, ಕಂಟಿನ್ಯೂಸ್ ಆಗಿ ಮಳೆ ರೇನ್ ಫಾಲ್ ಆಗ್ತದೆ. ಮೈ ವಾಕಿಂಗ್ ಸ್ಟಾಪ್ಡ್ ವ್ಯಾನ್ ಐ ವಾಸ್ ಇನ್ ದಿ ಎಂಟ್ರನ್ಸ್ ಆಫ್ ದಿ ರೋಡ್. ಅಂದರೆ ನಾನು ಹೋಗತಕ್ಕಂಥದ್ದು ರೋಡದಲ್ಲಿ ನಾವು ಸ್ಟಾಪ್ ನಿಂತು ಬಿಡ್ತಾನೆ. ಯಾಕಂದರೆ ಆ ರೋಡ್ ಎಂಟ್ರೆನ್ಸ್ ಬಂದಾಗ ಅಲ್ಲಿ ಸಾಕಷ್ಟು ಮಳೆ ಆಗ್ತಿರ್ತದೆ, ರಾಡ್ ಇರ್ತದೆ, ಸ್ಟಾಪ್ ಮಾಡ್ತಾನೆ. ದೇರ್ ವಾಸ್ ನೋ ಒನ್ ವಾಸ್ ದೇರ್ ಇನ್ ದಿ ಆನ್ ದಿ ರೋಡ್. ಯಾರೂ ಆ ರೋಡಲ್ಲಿ ಇರಲ್ಲ. ಇಟ್ ವಾಸ್ ವೇಟಿಂಗ್ ಇನ್ ದಿ ಡ್ರಿಸಲ್ಡ್ ಫಾರ್ ಮೋರ್ ದ್ಯಾನ್ 1 hour ಸಂಬಡೀಸ್ ಟು ಕಮ್. ಅಂದ್ರೆ 1 ತಾಸು ವೇಟ್ ಮಾಡಿರೂ ಸಹ ಯಾರೂ ಸಹ ಅಲ್ಲಿ ಬರಲಿಲ್ಲ. ಆ್ಯಂಡ್ ಹೆಲ್ಪ್ಸ್ ಮೀ ಅಕ್ರಾಸ್ ದಿ ಕ್ಲೇ ರೋಡ್. ನಾನು ರೋಡನ್ನು ನಾನು ದಾಟ್ಸೋಕ್ಕೆ ಸಹಾಯ ಮಾಡಿರ್ತೆ ಬಿಡ್ಕೊಂಡ್ರು, ಯಾರೂ ಸಹ ಹೆಲ್ಪ್ ಮಾಡಲಿಲ್ಲ. ಇಟ್ ವಾಸ್ ವೇಟಿಂಗ್ ಟು ಡ್ರಿಸಲ್ ಮೋರ್ ದ್ಯಾನ್ ಸಂಬಡಿ ಕಮ್ ಹೆಲ್ಪ್ ಟು ಕ್ಲೇ ರೋಡ್. ದೇರ್ ಅಪಿಯರ್ ದಿ ಮ್ಯಾನ್ ಇನ್ ಎ 2 wheelers. 2 wheeler ಇರ್ತಕ್ಕಂಥ ವ್ಯಕ್ತಿ ಕಣ್ಣಿಗೆ ಕಾಣಿಸ್ತಾ ಹೂ ವಾಸ್ ಕೈಂಡ್ ಒಂದು ಎನ್ಕ್ವೈರ್ ಮೀ ಆ್ಯಂಡ್ ಡ್ರಾಪ್ಡ್ ಮೀ ಎಟ್ ವಿತೌಟ್ ಪೇಮೆಂಟ್ಸ್. 5 ಮಿನಿಟ್ದ ನಂತರ ಅವಾಗ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾರೆ. ಈ ರೀತಿ ಅದ. ಇನ್ನು ಅಭ್ಯಾಸದಲ್ಲಿರ್ತಕ್ಕಂಥ ಗ್ರಾಮರ್ ಪಾಯಿಂಟ್ ಮತ್ತು ವ್ಯಾಕ್ಯಾಬ್ಯುಲರಿ ಗ್ರಾಮರ್ ಪಾಯಿಂಟನ್ನು ಅಧ್ಯಯನ ಮಾಡೋಣ. ಫಸ್ಟ್ ಕ್ವಶನು 0 ಟೈಪ್ ಕ್ವಶನು. ಗಿವನ್ ಬಿಲೋ ಈಸ್ ಎ ಸಮ್ರಿ ಆಫ್ ದಿ ಪೋಯಮ್. ಕಂಪ್ಲೀಟ್ ಇಟ್ ವಾಸ್ ರೈಟಿಂಗ್ ದಿ ಮಿಸ್ಸಿಂಗ್ ವರ್ಡ್ಸ್ ಆ್ಯಂಡ್ ವರ್ಡ್ ಆರ್ ವರ್ಡ್ಸ್. ಅಂದ್ರೆ ಒಂದು ಸ್ಟೋರಿಯನ್ನು ಕೊಡಲಾಗಿದೆ. ಈ ಸ್ಟೋರಿಗೆ ಅನುಗುಣವಾಗಿ ಕೆಲವೊಂದು ವರ್ಡ್ಗಳು ಮಿಸ್ ಆಗಿದಾವೆ. ಆ ಮಿಸ್ ಆಗಿರ್ತಕ್ಕಂಥ ವರ್ಡ್ಗಳನ್ನು ನೀವು ತುಂಬಿಕೊಳ್ಳಬೇಕು ಅಂತ ಹೇಳ್ತಾರೆ ಅವರು. ಒನ್ಸ್ ಐ ವಾಸ್ ವೆರಿ ಸ್ಯಾಡ್ ಆಗ್ತದೆ. ಇಲ್ಲಿ ತುಂಬ ಸ್ಯಾಡ್. ಎ ಪ್ರೌಡ್ ಮ್ಯಾನ್ ಹರ್ಡ್ ಮೈ ಗ್ರಿಪ್
He gave me some money but did not say even a single word of kindness. When my sorrow was over, I went to him, gave back his money and thanked him. After some times I was again to trouble. A poor man passed by me. He bandaged my head. He gave me bread and looked after me day and night. I feel I want to able to repay his because sympathy is more precious than gold. ಅಂದರೆ ಭಾಳಷ್ಟು ಪುವರ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದದ್ದು ಇವನನ್ನು ಕವಿಗಳನ್ನು ಸಾಕಷ್ಟು ಉಪಚಾರ ಮಾಡ್ತಾ ಜಾರಿ ಬಂದಾಗ ಭಾಳಷ್ಟು ಉಪಚಾರ ಮಾಡಿ ಕಳಿಸ್ತಾ ಆ ಒಂದು ಸ್ಟೋರಿ ಇಲ್ಲಿ ಅಡಗ್ಯದ. ನೆಕ್ಸ್ಟು P1 ಟೈಪ್ ಕ್ವಶನ್. ಫೈಂಡ್ ದಿ ಆಡ್ ವರ್ಡ್ಸ್ ಔಟ್ ಇನ್ ಈಚ್ ಸೆಟ್. ಒಂದು ಸೆಟ್ಟನ್ನು 4-5 ಪದಗಳನ್ನು ಕೊಡಲಾಗಿದೆ, 4-5 ಪದಗಳನ್ನು ಕೊಡಲಾಗಿದೆ. ಅದರಲ್ಲಿ ಆಡ್ ಆಗಿರ್ತಕ್ಕಂಥದ್ದನ್ನು ತೆಗಿಬೇಕಾಗ್ತದೆ. ಫಸ್ಟನ್ನು ಸಾರೋ, ಗ್ರೀಫ್, ಡಿಸ್ಟ್ರೆಸ್, ವರಿ, ಪ್ರೈಡ್. ಇಲ್ಲಿ ಪ್ರೈಡನ್ನು ತೆಗಿಬೇಕಾಗ್ತದೆ. ಯಾಕಂದರೆ ಇವೆಲ್ಲ ಭಾಳಷ್ಟು ಇಲ್ಲಿ ಸಾರೋ, ಗ್ರೀಫ್ ದುಃಖದಿಂದ ಇರೋದು, ವರಿ ಆಗೋದು, ಇವೆಲ್ಲ ದುಃಖದಿರ್ತಕ್ಕಂಥ ಸನ್ನಿವೇಶಗಳದಾವು. ಇನ್ನು ಹಾಟ್ ಕೋಲ್ಡ್ ವಾರ್ಮ್ ಬಾಯ್ಲಿಂಗ್. ಹಾಟ್ ಕೋಲ್ಡ್ ವಾರ್ಮ್ ಬಾಯ್ಲಿಂಗ್. ಇಲ್ಲಿ ಬಾಯ್ಲಿಂಗ್ ಅನ್ನೋದು ಬಾಯ್ಲಿಂಗ್ ಅಂದರೆ ಕುದಿಸೋದು, ಇದು ಭಿನ್ನವಾಗಿರ್ತಕ್ಕಂಥದ್ದು. ಇನ್ನು ರೀಚ್, ಪುವರ್, ವೆಲ್ದಿ, ವೆಲ್, ಟು ಡು, ವೆಲ್ ಆಫ್. ಇಲ್ಲಿ ಪುವರ್ ಅನ್ನು ತೆಗಿಬೇಕಾಗ್ತದೆ. ಪುವರ್ ಅದು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ವರ್ಡ್ ಆಗಿರ್ತದೆ. ಇನ್ನು ಲೆಟ್ಸ್ ರೈಟ್. ದಿ ಫಾಲೋವಿಂಗ್ ವರ್ಡ್ಸ್ ಆರ್ ಸ್ಪೆಲ್ಟ್ ರಾಂಗ್ಲಿ. ಕೆಲವೊಂದು ವರ್ಡ್ಗಳು ಇಲ್ಲಿ ರಾಂಗ್ ಅದಾವು. ಕ್ಯಾನ್ ಯು ರೈಟ್ ದಿ ಕರೆಕ್ಟ್ ಸ್ಪೆಲ್ಲಿಂಗ್? ಕರೆಕ್ಟ್ ಸ್ಪೆಲ್ಲಿಂಗನ್ನು ಬರೀಬೇಕು. ಯೂಸ್ ಎ ಡಿಕ್ಷನರಿಯನ್ನು ಯೂಸ್ ಮಾಡಿ ಕರೆಕ್ಟ್ ವರ್ಡನ್ನು ಮಾಡಬೇಕು. ನೋಡಿರಿ, ಅಲ್ಲಿ ಗ್ರ್ಯಾಟ್ ಆಗೈತಿ, ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅದನ್ನು ಗ್ರೇಟ್ ಅಂತ ಕೊಡ್ತದೆ. ಇನ್ನು ಬ್ಲೆಸ್ ಅದ್ರಾಗ ಅದು ಬ್ಲೆಸ್ಡ್ ಆಗಬೇಕು. ಇನ್ನು ಪ್ರ್ಯಾಡ್ ಆಗೈತದ, ಪ್ರೌಡ್ ಆಗಬೇಕು. ಅದು ಸಿಂಗಲ್ ತಪ್ಪೆ ಸ್ಪೆಲ್ಲಿಂಗು, ಸಿಂಗಲ್ ಸ್ಪೆಲ್ಲಿಂಗ್ ಹಿಂಗೆ ಬರ್ತದೆ SING ಅಲ್ಲಿ. ಹಿಯರ್ಡ್ ಅದು ಹರ್ಡ್ ಆಗಬೇಕು. ಆಲ್ದೋ ಅಂದಾಗ ಆಲ್ದೋ ಸ್ಪೆಲ್ಲಿಂಗ್ ತಪ್ಪದ, ಡಬಲ್ ಎಲ್ ಬಂದಿದೆ. ಇನ್ನು ಹೆವನ್ಲಿ ಅದು ಹೆವನ್ಲಿ ಹಿಂಗೆ ಬರ್ತದೆ, HEAV ಅನ್ಲಿ ಹೆವನ್ಲಿ. ಇನ್ನು ವಾಚ್ಡ್ ತಪ್ಪದ, ವಾಚ್ಡ್ ಆಗಬೇಕು, ಟಿ ತಪ್ಪ ಮಿಸ್ಟೇಕ್ ಆಗಿದೆ ಅಲ್ಲಿ. ಇನ್ನು ಟುಗೆದರ್ ಸ್ಪೆಲ್ಲಿಂಗು ಟುಗೆದರ್, THER ಆಗ್ತದೆ. ಇದು ಸಾರೋ ಸ್ಪೆಲ್ಲಿಂಗು R ಒಂದು ಮಿಸ್ ಆಗಿದೆ. ಇನ್ನು ಗ್ರೇಪ್ ಆಗಿರ್ತದೆ, ಗ್ರೀಪ್ ಆಗಬೇಕು. ಇನ್ನು ಡಿಸ್ಟ್ರೆಸ್ ಅದು ತಪ್ಪದ, ಡಿಸ್ಟ್ರೆಸ್ ಹಿಂಗೆ ಆಗ್ತದೆ. ಇನ್ನು ಸಿವರ್ ಅದು ಸಿವರ್ ಆಗ್ತದೆ. ಇನ್ನು ಚಾರಿಟಿ ಸ್ಪೆಲ್ಲಿಂಗ್ CHARTY ಬರ್ತದೆ. ಇನ್ನು ಸಿಂಪತಿ SYMPATHY ಸಿಂಪತಿ, ಈ ರೀತಿ ಬರ್ತದೆ ಕರೆಕ್ಟ್ ಸ್ಪೆಲ್ಗಳು. ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂತಹ ಎಕ್ಸೈಸ್ ಕ್ವೆಶನ್ ಆನ್ಸರು, ಗ್ರಾಮರ್ ಪಾಯಿಂಟ್ ಮತ್ತು ಹಿಕಾಬಲಿ ಗ್ರಾಮರ್ ಪಾಯಿಂಟು. ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯಾಗಿ ಕನ್ನಡ, ಇಂಗ್ಲೀಷ್, ಗಣಿತ, ಸಮಾಜ ವಿಜ್ಞಾನ ವಿಷಯಗಳ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋಗಳು ಯೂಟ್ಯೂಬ್ದಲ್ಲಿ ಲಭ್ಯವಿದ್ದು, ವಿದ್ಯಾರ್ಥಿಗಳು ಅವುಗಳನ್ನು ಪಡೆಯಬೇಕಾದರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಲಭ್ಯ ಆಗ್ತಾವಂತ ಹೇಳ್ತಾ, ಇದರಿಂದ ಚಾನಲ್ ವೀಕ್ಷಣೆ ಮಾಡತಕ್ಕಂಥ ಎಲ್ಲ 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದ ತಿಳಿಸುತ್ತಾ, ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.